ಇವರು ಭೂಸುರರಲ್ಲವೇ ಅಲ್ಲ. ದೇವವ್ರಾತದವಳು ಯಾರೋ ಇರಬೇಕು ಇವರು ಅನ್ನೋದ್ರ ಅನುಮಾನವೇ ಇಲ್ಲ. ಹಾಗಿದ್ರೆ ಯಾರಾಗಿರಬಹುದು? ಯಾರೇ ಆದರೂ ಈಗಾಗಲೇ ವಿರೋಚನ ಕೊಟ್ಟ ಮಾತನ್ನ ಯಾವ ಕಾರಣಕ್ಕೂ ತಪ್ಪವರಲ್ಲವೇ ಅಲ್ಲ. ಈ ದೇಹ ಎನ್ನುವುದು ಸ್ಥಿರ ಅಲ್ಲವೇ ಅಲ್ಲ. ನಾವು ಗಳಿಸಿದಂತಹ ಕೀರ್ತಿ ಮಾತ್ರವೇ ಸ್ಥಿರವಾದುದಿರಲು ಅನುಮಾನವಿಲ್ಲ. ಹಾಗಾಗಿ ಇವರು ಕೊಟ್ಟಂತ ಮಾತನ್ನು ಈಡೇರಿಸಲೇಬೇಕು. ಸ್ವಾಮಿ, ಓ ಆಗಲಿ ಅಂತೆ ಕೊಡ್ತೀಯಾ? ನೀವು ಹೇಳಿದಾಗೆ ಅರ್ಧ ಆಯುಷ್ಯವನ್ನು ಯಾಚಿಸ್ತಾ ಇದ್ದೀರಿ. ಹೌದು, ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಕೊಡ್ತೇನೆ, ಕೊಡಬೇಕು. ಆದ್ರೊಂದು ಮಾತು ಸ್ವಾಮಿ, ಯಾಚಿಸುವಂತ ನೀವು ನಾನು ಎಣಿಸಿಕೊಂಡ ಹಾಗೆ ಭೂಸರರಲ್ವೇ ಅಲ್ಲ. ಯಾರು ಸ್ವಾಮಿ ನೀವು? ಯಾರು ಎನ್ನುವುದಾಗಿ ಹೇಳ್ತೀರಾ? ಅಯ್ಯ, ನಾ ಭೂಸುರನಲ್ಲ ಎನ್ನುವುದಾಗಿ ತಿಳಿದೂ ಕೂಡ ನಿನ್ನದಾಗಿರುವಂತ ಅರ್ಧ ಆಯುಷ್ಯವನ್ನು ನನ್ನ ಪಾಲಿಗೆ ಕೊಟ್ಟೆ ಎನ್ನುವ ಈಗ ಮಾತಿರಂತೆ ಅರ್ಧ ಆಯುಷ್ಯವಲ್ವೇ ತೆಗೆದುಕೊಳ್ಳಬೇಕು. ಯಾರು ಹೇಳಿ ಸ್ವಾಮಿ ನೀವು? ನಾನು ಯಾರು ಬೇರೆ ಯಾರು ಅಲ್ಲ, ನೋಡ್ಬೇಕಲ್ಲ. दृढ़ के मिठिर दानवा दृढ़ के मिठिर दानवा ಕೊಡುವೆ ಕುಜಿಯೊಳಗೆ ಮಗನ ಪಡೆ ಒಬ್ಬನ ಅದುವರೆಗೂ ಮುಗಿಸೆಂದು ಮಗನ ಪಡೆ ಮುಗಿಸೆಂದು ಬಂದವನಂದಿನಲ್ವೇ ಅಲ್ಲ, ನಾನೇ ಸುರಪಾಲ. ಈಗಾಗಲೇ ಮಾತು ಕೊಟ್ಟಂತೆ ಅರ್ಧ ಆಯುಷ್ಯನು ನೀನು ಧಾರೆ ಏರವರಿದ್ದೀಯ. ನಿನ್ನಿಂದ ಪಡೆದ ಮೇಲೆ ನಿನಗೆ ಅನುಗ್ರಹಿಸಬೇಕಾದ ಅನಿವಾರ್ಯ. ಇರುವಂತ ಅರ್ಧಾಯುಷ್ಯದಲ್ಲಿ ನಿಮಗೆ ಊರ್ವಶಿಯನ್ನು ನಾ ಕರುಣಿಸ್ತೇನೆ. ಅವಳ ಜೊತೆ ಸಂಬಂಧವನ್ನು ಇರಿಸಿಕೊಂಡು ಸಂಸಾರವನ್ನು ನಡೆಸುವ ತನ್ಮೂಲಕವಾಗಿ ಸುತನಪ್ಪನನ್ನು ಪಡೆದೆ ಅಂತಾದ್ರೆ ಉಳಿದ ಆಯುಷ್ಯನ್ನು ಸಂತೋಷದಿಂದ ಕಳೆಯುವುದಕ್ಕೆ ಬರ್ತದೆ. ದೇವೇಂದ್ರ, ವಿರೋಚನ, ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ ನಾನು. ಯಾಕಯ್ಯ? ಯಾಕಂದ್ರೆ ಭೂಸುರ ವೇಷಧಾರಿಯಾಗಿ ಬಂದು ನನ್ನ ಅರ್ಧಾಯುಷ್ಯವನ್ನು ಪಡೆದವರು ನೀವು. ಹೌದು, ನನಗದು ಗೊತ್ತಿರಲಿಲ್ಲವಾಗಿತ್ತು. ನೇರವಾಗಿ ಬಂದಿದ್ರು ಕೊಡ್ತಾ ಇದ್ನೋ ಏನು. ಆದರೂ ನಾನು ಕೇಳದೆ ಊರ್ವಶಿಯನ್ನು ಕೊಡ್ತಾ ಇದ್ದೀರಂತಾದ್ರೆ ಬೇಡ ಅಂತ ಹೇಳಲಿಕ್ಕೆ ನಾವು ಯಾರು ಹೇಳಿ? ಹೌದಪ್ಪ, ಹೌದು. ಪಡೆದು ಸಂತೋಷವಾಗಿರು. ಸಂತೋಷ ಆಯಿತು. ನಮ್ಗೆ ನಿರೀಕ್ಷೆ ಅಲ್ಲ ಇದು. ಬಯಸದೇ ಬಂದ ಭಾಗ್ಯದಲ್ಲಿ ಅನುಮಾನ ಇಲ್ಲ. ನೋಡೋಣ ಕಾಲಾಯದ ಹೀಗಿರುವಾಗ ಜೀವನದಲ್ಲಿ ಸಾಧನೆಯನ್ನು ಮಾಡಿ ಉತ್ತುಂಗ ಶಿಖರವನ್ನು ಏರಬೇಕು ಎನ್ನುವಂತ ಆಸೆ ನನ್ನದು. ದಾನವ ಕುಲದಲ್ಲಿ ಹುಟ್ಟಿದೆ, ಕೇಶಿ ಎಂಬ ನಾಮ ನನ್ನದ್ದು. ಆದರೆ ಏನು ಮಾಡೋಣ, ಈ ಕಾಡಿನಲ್ಲಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನನ್ನದೊಂದು ಆಸೆ, ಈ ಕಾಡನ್ನು ನಾಶ ಮಾಡಿ ಗುರವನ್ನು ನಿರ್ಮಿಸಿ ದಾನವರನ್ನೆಲ್ಲ ಒಗ್ಗೂಡಿಸಿ ರಾಜ್ಯವನ್ನು ಆಳಬೇಕು ಎನ್ನುವ ಹಾಗೆ. ಆದ್ರೆ ಏನು ಮಾಡೋಣ ಸ್ವಾಮಿ, ಹಣೆ ಬರಹ ಸರಿ ಇಲ್ಲ. ಹಣೆ ಬರಹ ಗಟ್ಟಿ ಉಂಟಂತ ಆದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಆದರೆ ಏನು ಮಾಡೋಣ ಎನ್ನುವಾಗ ಚಿಂತನೆಯಲ್ಲಿ ಇರುವಾಗ ಚಿಂತೆಗೆ ಮದ್ದು ಯಾವುದು ಅಂತ ಕೇಳಿದ್ರೆ ಸ್ವಲ್ಪ ತಕ್ಕೊಳ್ಳುದು. ತಕ್ಕೊಂಡಾದ್ಮೇಲೆ ಸರಿಯಾಗಿ ತಿನ್ನುವುದು, ಇದು ನಮ್ಮ ನಿತ್ಯವಾದ ಪದ್ಧತಿ. ಇಂದು ವ್ಯವಸ್ಥೆ ಉಂಟಾ ಸ್ವಾಮಿ? ನೆನಪಾಯ್ತು, ಉಂಟು ಅಂತಾಯ್ತು. ಹಾಗಾದ್ರೆ ನಿನ್ನ ಏನು ಮಾಡುವುದು? ಸ್ವಲ್ಪ ತಿರುಗಾಟ.
ಊರ್ವಶಿಯು ಬೆಡಗಿನಲಿ ಕತ್ತರಲ್ಲಿ ವಿರೋಚನ ನೆನೆಗೆ ಬಂದಳ ಊರ್ವಶಿಯು ಬೆಡಗಿನಲಿ ಇಳಿದು ಬಂದಳು ಊರ್ವಶಿ ಇಳಿದು ಬಂದಳು ಊರ್ವಶಿ ಇಳಿದು ಬಂದಳು ಇಳಿದು ಬಂದಳು ಊರ್ವಶಿಯು ಸೋಂಪಿನಲ್ಲಿ ಇಳಿದು ಇಳಿದು ಬಂದಳು ಇಳಿದು ಬಂದಳು ಊರ್ವಶಿಯು ಸೋಂಪಿನಲ್ಲಿ ಕಲಶ ಕುಚಂಗಳ ಕಲಶ ಕುಚಂಗಳ ಕಲಶ ಕುಚಂಗಳ ಬಳುಗು ಇಂದಿನಲ್ಲಿ ಬಳುಗು ಇಂದಿನಲ್ಲಿ ಇಳಿದು ಬಂದಳು ಊರ್ವಶಿಯು ಸೋಂಪಿನಲ್ಲಿ ಕಲಶ ಕುಚಂಗಳ ಬಳುಕು ತಿಂದಿನಲ್ಲಿ ಕಲಶ ಕುಚಂಗಳ ಬಳುಕು ಇಂದಿನಲ್ಲಿ ಸಲಿಸುವೆ ಸುರಪನ ಬಯಕೆಯ ಏನು ತಲಿ ಸಲಿಸುವೆ ಸುರಪನ ಸಲಿಸುವೆ ಸುರಪನ ಬಯಕೆಯ ಏನು ತಲಿ ಸಲಿಸುವೆ ಸುರಪನ ಬಯಕೆಯ ಏನು ತಲಿ ಸುಲಲಿ ತಾಂಗಿಯು ಬರು ತಂದು ತೋಷದಲ್ಲಿ ತಾಂಗಿಯು ಬರು ತಂದು ತೋಷದಲ್ಲಿ ಬರು ತಂದು ತೋಷದಲ್ಲಿ ಬರು ತಂದು ತೋಷದಲ್ಲಿ ಸುರಪನ ಬಯಕೆಯ ಸಲಿಸುವೆ ನಿನ್ನುತ್ತ ಸುಲಲಿ ತಂಗಿಯು ಬರಲಂದು ತೋಷದಲ್ಲಿ